ಅಮೃತಧಾರೆ ಸೀರಿಯಲ್ ಮೂಲಕ ಕನ್ನಡಿಗರ ಮನಸ್ಸನ್ನು ಗೆದ್ದಂಥ ರಾಧಾ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಈಗ ಅಮೃತಧಾರೆ ಈಗ ಜೀವನಾಧಾರಿಯಾಗಿ ಬದಲಾಗಿದೆ, ಯಾಕಂದರೆ ಇನ್ನು ಸಪ್ತಪದಿ ತುಳಿಯುವಂಥ ಸಂದರ್ಭ. ಸೊ ಅದ್ರ ಬಗ್ಗೆ ಮಾತಾಡೋಕ್ಕೆ ಖುದ್ದು ರಾಧಾ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ಒಂದು ಕಡೆ ಸಿನಿಮಾ, ಮತ್ತೊಂದು ಕಡೆ ನಿಜ ಜೀವನದಲ್ಲಿ ಒಂದು ಒಳ್ಳೆಯ ಹಬ್ಬದ ಒಂದು ಸಂಭ್ರಮ, ಎಲ್ಲವೂ ಕೂಡ ಸಕ್ಸಸ್ ಆಗ್ತಾ ಇದೆ. ಎಲ್ಲೊಂದು ಕಡೆ ಸ್ಟಾರ್ಟ್ ಆದಂಥ ಲವ್ ಸ್ಟೋರಿ ಅಮೃತಧಾರೆಯಿಂದ ಈಗ ಸಪ್ತಪದಿ ತನಕ ಬಂದಿದೆ. ಎಷ್ಟು ಖುಷಿ ಇದೆ ಅಂತದ್ದು. ನಾನು ನಿಜ ಇದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ನೀವು ಸಿನಿಮಾ ಬಗ್ಗೆ ಕೇಳ್ತೀರಿ ಅಂದರೆ. ಓಕೆ, ಹೌದು, ಅಮೃತಧಾರೆಯಲ್ಲಿ ಮೊದಲು ಮಲ್ಲಿಯಾಗಿ ಪಾತ್ರವನ್ನು ನಿರ್ವಹಿಸ್ತಾ ಇದ್ದೆ. ಅಲ್ಲಿ ಈಗ ನೆಕ್ಸ್ಟ್ ಮದುವೆಗೆ ರೆಡಿ ಆಗಿದ್ದೀವಿ. ರೀಸೆಂಟಾಗಿ ಎಂಗೇಜ್ಮೆಂಟ್ ಎಲ್ಲ ಆಯಿತು, ತಾವೆಲ್ಲರೂ ಹರಿಸಿದ್ದೀರಾ, ಹಾರೈಸಿದ್ದೀರಾ. ಸೊ ನೆಕ್ಸ್ಟ್ ಇವಾಗ ಮದುವೆಗೆ ಎಲ್ಲ ತಯಾರಿಗಳನ್ನ ನಡೆಸ್ಕೊಳ್ತಾ ಇದ್ದೀವಿ. ಸೊ ಸೀರಿಯಲ್ ಆರಂಭದಲ್ಲಿ ಅಂದ್ಕೊಂಡಿದ್ದೀರಾ ಈ ಥರ ನನ್ನ ಒಂದು ಸೀರಿಯಲ್ ನಾಯಕ ನಿಜ ಜೀವನದಲ್ಲೂ ನಾಯಕ ಆಗ್ತಾನೆ ಅಂತ? ಇಲ್ಲ, ಅಂದ್ಕೊಂಡಿರಲಿಲ್ಲ. ಒಂದು ಹೇಳಬೇಕು ಅಂದರೆ, ನಾನು ಅವರ ಹಿಂದಿನ ಪ್ರಾಜೆಕ್ಟ್ಸ್ಗಳೆಲ್ಲ ನೋಡಿದ್ದೆ. ಐ ಆಮ್ ಹಿಸ್ ಫ್ಯಾನ್, ಐ ವಾಸ್ ಹಿಸ್ ಫ್ಯಾನ್ ಆ್ಯಂಡ್ ಐ ಆಮ್ ಸ್ಟಿಲ್ ಹಿಸ್ ಫ್ಯಾನ್. ಸೊ ಅವ್ರ ಜೊತೆ ಮಾತಾಡಬೇಕು ಅಂದರೆ ನನಗೆ ಕೈಕಾಲೆಲ್ಲ ನಡುಕ್ತಾ ಇತ್ತು. ನಾವಿಬ್ಬರು ಮಾತಾಡಿದ್ದೇ ಇಲ್ಲ ಅಷ್ಟಾಗಿ. ಆ್ಯಂಡ್ ದೆನ್ ಅದು ಒಂದು ಫ್ರೆಂಡ್ಶಿಪ್ಪಿಗೆ ಟರ್ನ್ ಆಯಿತು ಆ್ಯಂಡ್ ವಿ ಹ್ಯಾಡ್ ಗುಡ್ ವೈಬ್ಸ್. ಆ್ಯಂಡ್ ಅದಾದಮೇಲೆ ಒಂದಿನ ಪ್ರಪೋಸಲ್ ಬಂತು. ನಾನು ಕೂಡ ಪ್ರಪೋಸ್ ಮಾಡಿದೆ. ನಾನು ಫಸ್ಟ್ ಪ್ರಪೋಸ್ ಮಾಡಿದ್ದು, ಅದಾದ ನಂತರ ಅವರು ಪ್ರಪೋಸ್ ಮಾಡಿದ್ರು. ದೆನ್ ನಮ್ಮ ಲವ್ ಸ್ಟೋರಿ ಏನಿದೆ ಅದನ್ನು ನಮ್ಮ ಮನೆಗೆ ಫಸ್ಟ್ ಹೇಳಿದ್ವಿ. ದೆನ್ ಅದಾದಮೇಲೆ ಎಲ್ಲ ಕಡೆ ಒಪ್ಪಿಗೆ ಸಿಕ್ತು. ಈಗ 2 years ಆಗಿದೆ. ಸೊ ಇವಾಗ ವಿ ಆರ್ ಗೆಟಿಂಗ್ ರೆಡಿ ಟು ಗೆಟ್ ಮ್ಯಾರಿಡ್. ಅಂದರೆ ನಿಮ್ಮಿಬ್ಬರಿಗೂ ಅರಿವಿಲ್ಲದೆ ಆಲ್ರೆಡಿ ಪ್ರೀತಿನಲ್ಲಿ ಇದ್ದರೆ, ಯಾಕಂದರೆ ಒಂದು ಕಡೆ ರಾಣ ಹೋದ್ರು ನಿಮಗೆ ಇಷ್ಟಪಡ್ತೀರೋ, ನೀವು ಅವ್ರನ್ನ ಇಷ್ಟಪಡ್ತೀರಿ ಅನ್ನೋದು. ಹೌದು, ಅವರು ಇಷ್ಟಪಡ್ತಾ ಇದ್ದಿದ್ದನ್ನು ಫಸ್ಟ್ ನನ್ನ ಹತ್ರ ಹೇಳಿರಲಿಲ್ಲ. ಅವರ ಅಮ್ಮನ ಹತ್ರ ಹೇಳಿದರು. ಅವ್ರ ಅಮ್ಮ ನನಗೆ ಕಾಲ್ ಮಾಡಿ ಈ ಥರ ನಿನ್ನನ್ನು ಇಷ್ಟಪಡ್ತಿದ್ದಾನಂತೆ ಅವನು ಅಂತ ಹೇಳಿದರು. ಹೌದು, ಅದು ಡೈರೆಕ್ಟ್ ಮನೆ ಕಡೆಯಿಂದ ಪ್ರಪೋಸಲ್ ಬಂದಿದ್ದು. ಆ್ಯಂಡ್ ಅದಾದ ನಂತರ ಸ್ವಲ್ಪ ದಿನಗಳಾದಮೇಲೆ ಅಂದರೆ ನಾರ್ಮಲಾಗಿ ಮಾತಾಡ್ತಾ ಇದ್ವಿ. ದೆನ್ ಅದಾದಮೇಲೆ ನನಗೆ ಹೇಗಿದ್ದರೂ ಇಷ್ಟಪಡ್ತಿದ್ದಾರಲ್ಲ, ಸೊ ಲೆಟ್ ಮೀ ಬಿ ದ ಒನ್, ಅಂದರೆ ಫಸ್ಟ್ ನಾನೇ ಮಾಡೋಣ ಅಂತ ಹೇಳಿ ನಾನು ಪ್ರಪೋಸ್ ಮಾಡಿದ್ದು ಫಸ್ಟ್. ಅದಾದಮೇಲೆ 1 ವಾರ ಅವರು ಆಟಾಡಿಸಿದ್ರು, ಒಪ್ಕೊಂಡಿರಲಿಲ್ಲ. ಆ್ಯಂಡ್ ಅದಾದಮೇಲೆ ಅವರು ಪ್ರಪೋಸ್ ಮಾಡಿದ್ರು. ಅವರು ಪ್ರಪೋಸಲ್ ಅಂದರೆ ಲವ್ ಯು ಅದು ಇದು ಎಲ್ಲ ಏನಿಲ್ಲ, ಡೈರೆಕ್ಟು ನನ್ನನ್ನು ಮದುವೆ ಆಗ್ತೀಯ ರಾಧಾ ಅಂತ ಕೇಳಿದರು. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು. ರಾಣ ಅವ್ರನ್ನ ಇಷ್ಟಪಡೋಕ್ಕೆ ಕಾರಣ ಏನು ಅಂತ ಮೊದಲಿಗೆ? ಅವ್ರನ್ನ ಇಷ್ಟಪಡೋದಕ್ಕೆ ಮೇಜರ್ ಕಾರಣ, ಹೀಸ್ ವೆರಿ ಇನ್ನಸೆಂಟ್, ಹೀಸ್ ವೆರಿ ಕ್ಯೂಟ್. ಆ್ಯಂಡ್ ತನ್ನ ಪಾಡಿಗೆ ತಾನು ಆಟ ಆಡ್ಕೊಂಡಿರ್ತಾರೆ. ಅವ್ರ ಹತ್ರ ಒಂದು ಇಷ್ಟಗ್ಲದ್ದು ಒಂದು ಗೇಮಿಂಗ್ ಪ್ಯಾಡ್ ಕೂಡ ಇಟ್ಕೊಂಡಿದ್ದಾರೆ. ತನ್ನ ಪಾಡಿಗೆ ತಾನು ಆಟ ಆಡ್ಕೊಂಡಿರ್ತಿದ್ವ, ನಾನು ನನ್ನ ಪಾಡಿಗೆ ನಾನು ಇರ್ತಿದ್ದೆ. ಸುಮ್ಮನೆ ಯಾವಾಗಲೂ ಒಂದು ಸಲ ಮಾತಾಡ್ತಿದ್ವಿ. ಆ್ಯಂಡ್ ಏನಾದರೂ ಮಾತಾಡಬೇಕಾದ್ರೆ ಯಾವುದಾದ್ರು ಪ್ರಾಜೆಕ್ಟ್ಸ್ ಬಗ್ಗೆನೋ ಅಥವಾ ಯಾವುದಾದ್ರು ಒಂದು ಸ್ಟೋರಿ ಬಗ್ಗೆನೋ ನಾವು ಮಾತಾಡ್ತಾ ಇದ್ವಿ. ಸೊ ಒಳ್ಳೆ ಮ್ಯಾಚ್ ಆಗ್ತಿತ್ತು, ವೈಬ್ಸ್ ಮ್ಯಾಚ್ ಆಗ್ತಿತ್ತು. ದೆನ್ ಒಂದಷ್ಟು ತಿಂಗಳು ನಾವು ಫ್ರೆಂಡ್ಸ್ ಆಗಿದ್ವಿ. ಆ್ಯಂಡ್ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮಿಬ್ರಿಗೂ ಫೀಲಿಂಗ್ಸ್ ಸ್ಟಾರ್ಟ್ ಆಗಿತ್ತು ಆಲ್ರೆಡಿ. ಅವ್ರಿಗೂ ನನ್ನ ಮೇಲೆ ಫೀಲಿಂಗ್ಸ್ ಇತ್ತು. ಆ್ಯಂಡ್ ಇವನ್ ಐ ಹ್ಯಾಡ್ ಸಮ್ ಫೀಲಿಂಗ್ಸ್. ಸೊ ಅಲ್ಲಿಂದ ಅದು ಅವ್ರ ಮನೆಗೆ ಹೋಗಿ ಅವ್ರ ಮನೆಯಿಂದ ಬಂದು ಹಿಂಗೆ ಸ್ಟಾರ್ಟ್ ಆಗಿತ್ತು. ಅಭಿಮಾನಿಗಳಿಗೂ ಕೂಡ ಸಡನ್ ಸರ್ಪ್ರೈಸು, ಎಲ್ಲ ಒಂದು ಕಡೆ ಪೀಕಲ್ಲಿರುವಂಥ ಸಂದರ್ಭ. ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಸೀರಿಯಲ್ಸ್ಗಳಿದೆ, ಸಿನಿಮಾಗಳು ನೋಡ್ಕೊಬಂದೆ. ಇಂಥ ಸಂದರ್ಭದಲ್ಲಿ ಮದುವೆ ಅನ್ನೋ ವಿಚಾರ ಇನ್ನೂ ಸ್ವಲ್ಪ ಮುಂದಿನ ವರ್ಷಗಳ ಅಥವಾ 2 ವರ್ಷ ಬಿಟ್ಟ ನಂತರ ಆ ಥರದ್ದೇನೋ ಮಾತುಕತೆ ಆಯಿತಾ, ಅಥವಾ ಈಗಲೇ ಆಗಬೇಕು ಅಂತ ಕಮಿಟ್ ಆಗಿರುವಂಥದ್ದು? ಇಲ್ಲ, ಪರ್ಸ್ನಲ್ ಲೈಫೇ. ಪ್ರೊಫೆಷ್ನಲ್ ಲೈಫ್ಗೆ ಅದು ಇದಾಗಲ್ಲ. ಈಗ ಆಲ್ರೆಡಿ 2 years ಆಗೋಗಿದೆ. ಸೊ ಹಾಗಾಗಿ ಮದುವೆ ಸುಮ್ಮನೆ ಡಿಲೇ ಮಾಡೋದು ಬೇಡ ಅಂತ. ಈ ಎಂಗೇಜ್ಮೆಂಟೆಲ್ಲ ಇವಾಗ ನಾವು ಹಾಕಿದ್ದೆ ನೆಕ್ಸ್ಟ್ ಮದುವೆ ಅಂತ ಅನೌನ್ಸ್ ಮಾಡಲಿಕ್ಕೋಸ್ಕರ. ಸೊ ಹಾಗಾಗಿ ಡಿಲೇ ಏನಿಲ್ಲ, ಈ ವರ್ಷದಲ್ಲೇ ಮದುವೆ ಆಗುತ್ತೆ. ಆ್ಯಂಡ್ ಅವರ ಕೆರಿಯರ್ಗಾಗಲಿ ನನ್ನ ಕೆರಿಯರ್ಗಾಗಲಿ ಯಾವುದೇ ಥರದ ಪ್ರಾಬ್ಲಮ್ಸ್ ಆಗಲ್ಲ. ಅವರು ಯಾಕಂದರೆ ಸಾಮಾನ್ಯವಾಗಿ ಸಿನಿಮಾ ನಾಯಕರು ಅಥವಾ ಸೀರಿಯಲ್ ನಾಯಕರು ಮದುವೆ ಆಗ್ತಿದ್ದಾರೆ ಅಂತಂದರೆ ನೆಕ್ಸ್ಟ್ ಬರಲ್ಲ, ಕಾಣಿಸ್ಕೊಳ್ಳಲ್ಲ, ಬೆಳ್ಳಿ ತೆರೆನಲ್ಲಿ ಅಥವಾ ಕಿರುತೆರೆನಲ್ಲಿ ಕಾಣಿಸ್ಕೊಳ್ಳಲ್ಲ ಅನ್ನೋದು ಇರುತ್ತೆ. ಅದನ್ನು ಹೊರತುಪಡಿಸಿ ಅಂದರೆ ಮೊದಲೇ ಮಾತಾಡ್ಕೊಂಡಿದ್ದೀರಿ, ಮದುವೆ ಆದರೂ ಕೂಡ ನಾವು ಕಲಾವಿದಾಗಿ ಇರ್ತೀನಿ ಅನ್ನೋ ಅಂತ? ಹೌದು, ಮಾತಾಡ್ಕೊಂಡಿದ್ವಿ. ಅವರು ತುಂಬ ಸಪೋರ್ಟಿವ್ ಆಗಿದ್ದಾರೆ ಆ್ಯಂಡ್ ನಾನು ಕೂಡ ತುಂಬ ಸಪೋರ್ಟಿವ್ ಆಗಿದ್ದೀನಿ. ಸೊ
ಇಬ್ರಿಗೂ ಏನು ಪ್ರಾಬ್ಲಮ್ ಇಲ್ಲ. ನಮ್ಮ ಏಕೆಂದರೆ ಇಷ್ಟು ವರ್ಷ ಮಣ್ಣು ಹೊತ್ತಿರೋದು ಸಡನ್ನಾಗಿ ಬಿಡಲಿಕ್ಕಲ್ಲ. ಪಾಸ್ಟ್ 8 ಇಯರ್ಸಿಂದ ನಾನು ಇಂಡಸ್ಟ್ರಿಯಲ್ಲಿದ್ದೀನಿ ಆ್ಯಂಡ್ ಅವರು ಕೂಡ 8 ಇಯರ್ಸಿಂದ ಇದ್ದಾರೆ. ಕಷ್ಟಪಟ್ಟು ಮುಂದೆ ಬಂದಿರೋದು. ಸೊ ಸಡನ್ನಾಗಿ ನಮ್ಮ ಪರ್ಸ್ನಲ್ ಲೈಫ್ಗೋಸ್ಕರ ಕೆರಿಯರ್ನ ಬಿಡೋದಷ್ಟು ಸರಿ ಕಾಣಿಸಲ್ಲ. ಸೊ ಹಾಗಾಗಿ ಅವರು ಸಪೋರ್ಟಿವ್ ಆಗಿದ್ದಾರೆ. ಸೊ ಮುಂದುವರ್ಸ್ಕೊಂಡು ಹೋಗ್ತೀವಿ. ಕಲಾವಿದರಾಗಿ ಒಂದು ಮಾದರಿ ಮದುವೆ ಇದೆ ಆ್ಯಕ್ಚುಲಿಗೆ, ಒಂದು ರೀತಿ ಅಂತರ್ಜಾತಿ ವಿವಾಹ ಇಬ್ಬರದು ಕೂಡ, ಕುಟುಂಬದವರು ಇಬ್ಬರು ಕೂಡ ಇಷ್ಟಪಟ್ಟು ಮದುವೆ ಮಾಡ್ತಾ ಇದ್ದಾರೆ. ಸೊ ಆ ಥರದೊಂದು ವಿಚಾರ ಇದೆಯಲ್ಲ ಕಲಾವಿದರಾಗಿ, ಈ ಥರದೊಂದು ಅಂತರ್ಜಾತಿ ವಿವಾಹ ಒಂದು ರೀತಿ ನೆಕ್ಸ್ಟ್ ಅಂದರೆ ನಮ್ಮ ಅಭಿಮಾನಿಗಳು ಒಂದಷ್ಟು ಇದನ್ನೆಲ್ಲ ಹೊಡೆದು ಮದುವೆ ಆಗಬೇಕು ಅಂತ ಇರೋರಿಗೂ ಸಾಕಷ್ಟು ಒಂದು ಇನ್ಸ್ಪೈರಿಂಗ್ ಇದು ಸ್ಟೋರಿ ಆ್ಯಕ್ಚುಲಾಗಿ ಲವ್ ಸ್ಟೋರಿ. ಇಲ್ಲಿ ಕ್ಯಾಸ್ಟ್ ಅಂತ ಎಲ್ಲ ಬರಲ್ಲ ಸರ್. ಈಗ ಒಬ್ರನ್ನೊಬ್ರು ಇಷ್ಟಪಡ್ತಿದ್ದಾರೆ ಅಂತ ಬಂದಾಗ ಒಬ್ರಿಗೊಬ್ರಿಗೆ ಗೊತ್ತಿರುತ್ತೆ ಆಪೋಸಿಟ್ ಪರ್ಸನ್ ಹೇಗಿದ್ದಾರೆ, ಅವ್ರ ಜೊತೆ ನಾವು ಜೀವನ ಮಾಡ್ಬೋದಾ ಇಲ್ವಾ ಅಂತ ಗೊತ್ತಿದ್ದೇನೆ ಪ್ರೀತಿ ಅನ್ನೋದು ಹುಟ್ಕೊಂಡಿರುತ್ತೆ. ಆ್ಯಂಡ್ ಅವರನ್ನು ಬಿಟ್ಟಿರೋಕ್ಕಾಗದೆ ಇರೋಷ್ಟು ಪ್ರೀತಿ ಮಾಡ್ತಿರ್ಬೇಕಾದ್ರೆ ಅವರನ್ನು ಬಿಟ್ಟು ಪೇರೆಂಟ್ಸ್ ಬೇರೆ ಯಾರಿಗೋ ಮದುವೆ ಮಾಡ್ತಾರೆ ಅನ್ನೋದೆಲ್ಲ ಅದು ಅಷ್ಟಾಗಿ ಸರಿ ಹೋಗಲ್ಲ. ಇಡೀ ಜೀವನ ಕೊರಗೋದು ಹೆಣ್ಣು ಗಂಡೆ ಆಗಿರ್ತಾರೆ. ಸೊ ಆ ಥರ ಏನೂ ಆಗದೆ ಅವರಿಷ್ಟ ಅಂದರೆ ಯಾರನ್ನು ಬೇಕೋ ಯಾರನ್ನು ಇಷ್ಟಪಡ್ತಾರೋ ಅವ್ರನ್ನ ತಂದು ಮದುವೆ ಮಾಡಲಿ ಅಂತ ನಾನು ಹೇಳ್ತಾ ಇಲ್ಲ ತಂದೆ ತಾಯಿಗಳಿಗೆ. ಬಟ್ ಅವರ ಆಪ್ಷನ್ ಏನಿದೆ ಅದನ್ನು ನೀವು ಒಂದ್ಸಲ ಟೆಸ್ಟ್ ಮಾಡಿ, ಅವ್ರ ಜೊತೆ ಚೆನ್ನಾಗಿರ್ತಾರೆ ಅಂತ ನಿಮಗೂ ಅನಿಸಿದ್ರೆ ಮದುವೆ ಮಾಡಿ ಕೊಡಿ. ಅಥವಾ ಬೇರೆ ಏನಾದರೂ ಇಬ್ಬರ ಜೀವನಕ್ಕೂ ಏನಾದರೂ ಮಾಡ್ಬೋದು ಅಂತ ಅಂದರೆ ನೀವು ಹೆಲ್ಪ್ ಮಾಡಿ, ಅವರು ಕೂಡ ತಮ್ಮ ಜೀವನವನ್ನು ಕಟ್ಕೊಳ್ತಾರೆ. ಆ್ಯಂಡ್ ಇಬ್ಬರು ಒಟ್ಟಿಗೆ ಬೆಳೆಯೋದ್ರಲ್ಲಿ ಏನೂ ತಪ್ಪಿಲ್ಲ. ಸೆಟಲ್ಡ್ ಆಗಿರೋರನ್ನೇ ಮದುವೆ ಆಗಬೇಕು ಅನ್ನೋದೆಲ್ಲ ಅದೆಲ್ಲ ಹೋಯಿತು. ಇವಾಗ ಇಬ್ಬರು ವರ್ಕ್ ಮಾಡ್ತಾರೆ, ಇಬ್ಬರು ಒಟ್ಟಿಗೆ ಸಂಸಾರ, ಒಟ್ಟಿಗೆ ಜೀವನವನ್ನು ನಡೆಸ್ಕೊಂಡು ಹೋಗುವಂಥದ್ದು, ಒಟ್ಟಿಗೆ ಸಕ್ಸಸ್ ಆಗುವಂಥದ್ದು, ಇದೆಲ್ಲ ಇವಾಗಿನ ಜನ್ರೇಷನ್. ಈ ವಿಚಾರದಲ್ಲಿ ನಿಮ್ಮಿಬ್ಬರ ಮನೆಯವರ ಒಂದು ದೊಡ್ಡತನ ಇದೆಲ್ಲ, ಅದ್ರ ಬಗ್ಗೆ ಹೇಳೋದಾದರೆ ಮನೆಯವರ ಸಪೋರ್ಟ್. ಮನೆಯವರು ಸ್ಟಾರ್ಟಿಂಗ್ ಬೇಡ ಅಂತ ಅಂದರು. ಅದಾದಮೇಲೆ ನಮ್ಮಮ್ಮ ಸಪೋರ್ಟ್ ಇದ್ದರು ಆ್ಯಂಡ್ ಅವರಮ್ಮ ಕೂಡ ಸಪೋರ್ಟ್ ಆಗಿದ್ದರು. ಅದಾದಮೇಲೆ ಅಪ್ಪನ ಹತ್ರ ವಿಷಯ ಹೋದಾಗ ಸ್ವಲ್ಪ ಅವರು ನಾನ್ ವೆಜ್ ಎಲ್ಲ ತಿಂತಾರೆ, ನೀನು ತಿನ್ನಲ್ಲ, ಹೆಂಗೆ ಇದು ಅಂತ ಎಲ್ಲ ಸ್ವಲ್ಪ ಮಾತಾಯಿತು. ಬಟ್ ಏನು ಮಾಡೋಕ್ಕಾಗಲ್ಲ. ಅವ್ರಿಗೆ ಗೊತ್ತಿರಲಿಲ್ಲ ಆಲ್ರೆಡಿ ಕಲಿಸಿದ್ದಾರೆ ಇದೆಲ್ಲ ಅಂತ. ನನಗೆ ಅಂದರೆ ತಿನ್ನೋದು ಸ್ವಲ್ಪ ರೂಢಿ ಇತ್ತು. ಸೊ ಹಾಗಾಗಿ ಅದೇನು ಪ್ರಾಬ್ಲಮ್ ಅಂತ ಅನಿಸ್ಲಿಲ್ಲ. ಆ್ಯಂಡ್ ಅವ್ರಿಗೋಸ್ಕರ ನಾನು ನಾನ್ ವೆಜ್ ಎಲ್ಲ ಮಾಡೋದು ಕಲ್ತಿದ್ದೀನಿ. ಸೊ ಆಲ್ರೆಡಿ ಮಾಡಿಕೊಟ್ಟಿದ್ದೀರ ಅಡುಗೆ? ಒಂದು ಸಲ ಮಾಡಿಕೊಟ್ಟಿದ್ದೆ. ನಮ್ಮ ಮನೇಲಿ ಯಾರೂ ಇರಲಿಲ್ಲ. ಸೊ ನನ್ನ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಕುಕ್ ಮಾಡಿ ಕಳಿಸ್ಕೊಟ್ಟಿದ್ದೆ ಪೋರ್ಟರ್ ಮುಖಾಂತರ. ಮದುವೆ ದಿನಾಂಕ ಯಾವಾಗ ಅನ್ನೋದು ಪ್ರಶ್ನೆ. ಇವತ್ತು ಆ್ಯಕ್ಚುಲಿ ಡೇಟ್ ಹಾಕ್ಸೋಕ್ಕೆ ಹೋಗಿದ್ದಾರೆ. ಸೊ ಇವತ್ತು ಗೊತ್ತಾಗುತ್ತೆ. ನನಗೂ ಅಷ್ಟು ಗೊತ್ತಿಲ್ಲ, ಇನ್ನೂ ಏನೂ ನ್ಯೂಸ್ ಬಂದಿಲ್ಲ. ಬಂದ ತಕ್ಷಣ ನಿಮ್ಮೆಲ್ಲರಿಗೂ ಖಂಡಿತ ಹೇಳ್ತೀನಿ. ಆ್ಯಂಡ್ ನೀವೆಲ್ಲರೂ ಬರಬೇಕು. ಹೊರತುಪಡಿಸಿ ಮಾತಾಡಿದ್ರೆ ನಾನು ಕರ್ಣಕರ ಒಂದೊಳ್ಳೆ ಅದ್ಭುತವಾದ ಟ್ರೈಲರು, ತುಂಬ ಇದೇ ಮೇನು ಅಂದರೆ ಆ ವಿಚಾರ ಹೊರತುಪಡಿಸಿ ಮಾತಾಡೋದು. ಸೊ ತುಂಬ ಚೆನ್ನಾಗಿ ಬಂದಿದೆ ಟ್ರೈಲರು. ಹೌದು, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇದು 2 ವರ್ಷದ ಹಿಂದೆ ಮಾಡಿರುವಂಥದ್ದು ಸಿನಿಮಾ. 2 ವರ್ಷ ಅಂದರೆ ಒಂದು ಮುಕ್ಕಾಲು ವರ್ಷ ಆಗಿದೆ. ಒಂದು ತಂದೆ ಮಗನ ಬಾಂಡಿಂಗು, ತಾಯಿ ಮಗನ ಬಾಂಡಿಂಗು, ಗಂಡ ಹೆಂಡತಿ ಬಾಂಡಿಂಗು ತುಂಬ ಚೆನ್ನಾಗಿದ್ರಲ್ಲಿ ನಾವು ತೋರಿಸ್ಕೊಟ್ಟಿದ್ದೀವಿ. ತಂದೆ ತಾಯಿ ತನ್ನ ಮಕ್ಕಳಿಗೋಸ್ಕರ ಎಷ್ಟು ಕಷ್ಟಪಡ್ತಾರೆ, ಅವರು ತ್ಯಾಗ ಮಾಡುವಂಥದ್ದು ಎಷ್ಟು ಇರುತ್ತೆ, ಅದನ್ನೆಲ್ಲ ನಾವು ಇದರಲ್ಲಿ ತೋರಿಸ್ಕೊಟ್ಟಿದ್ದೀವಿ. ಆ್ಯಂಡ್ ಆವಾಗಲೇ ನಾನು ಹೇಳಿದ ಹಾಗೆ ನಮ್ಮ ಸಿನಿಮಾಗೆ ಯು ಸರ್ಟಿಫಿಕೇಟ್ ಸಿಕ್ಕಿದೆ. ಸೊ ಅದು ತುಂಬ ಹೆಮ್ಮೆ ವಿಚಾರ. ತುಂಬ ಖುಷಿಯಾಗುತ್ತೆ ಅದು ನೆನೆಸ್ಕೊಂಡ್ರೆ. ಆ್ಯಂಡ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ, ಸಾಂಗ್ಸ್ ಆಗಲಿ. ಆ್ಯಂಡ್ ಸಿನಿಮಾ ನನಗೂ ಇವರು ತೋರಿಸಿಲ್ಲ, ನೀವು ಒಬ್ಬ ಆಡಿಯನ್ನಾಗಿ ನೋಡಬೇಕು ಅಂತ ಹೇಳಿ. ನಾನು ಡಬ್ಬಿಂಗ್ ಹೋದಾಗ ನನ್ನ ಪಾರ್ಟ್ ಏನಿದೆ ಅದಷ್ಟು ಮಾತ್ರ ನಾನು ನೋಡಿದ್ದುಂಟು. ಇದಂತೆ ನಾನು ಇಡೀ ಸಿನಿಮಾನು ನೋಡಿಲ್ಲ. ಈಗ ಏಪ್ರಿಲ್ 2ನೇ ತಾರೀಕು ಪ್ರೀಮಿಯರ್ ಶೋ ಇದೆ, ನನಗೂ ಅವತ್ತೇ ತೋರಿಸ್ತೀನಿ ಅಂತ ಅವರೆಲ್ಲ ಹಠ ಹಿಡಿದಿದ್ದಾರೆ. ಸೊ ಅವತ್ತು ನೋಡ್ತೀನಿ. ಬಟ್ ಟ್ರೈಲರೆಲ್ಲ ನೋಡಿದಾಗ ನನಗೆ ಖುಷಿ ಆಯಿತು. ತುಂಬ ಕಷ್ಟಪಟ್ಟು ಡಬಲ್ ಕಾಲ್ ಶೀಟ್ ಎಲ್ಲ ಮಾಡಿರೋದುಂಟು ಸಿನಿಮಾಗೆ. ಚೆನ್ನಾಗಿ ಬಂದಿದೆ. ಸಿನಿಮಾದಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಪಾತ್ರ ಇರುವಂಥದ್ದು. ಸಿನಿಮಾದಲ್ಲಿ ನಾಯಕಿ ಆಗಬೇಕು ಅಂತ ನಿಮ್ಮ ಹೋರಾಟ ಇರುತ್ತೆ. ಸೊ ನಿಜ ಜೀವನದಷ್ಟು ಹಳೆಯದೆಲ್ಲ ನೆನಪುಗಳು ಬಂತ ನಾಯಕಿ ಆಗಬೇಕು ಅನ್ನೋ ಆರಂಭದ ಹೆಜ್ಜೆಗಳು ಅಥವಾ ಆ ಥರದ ಸ್ಟ್ರಗಲ್ಲು? ಖಂಡಿತವಾಗ್ಲೂ ನಾನು ಎಷ್ಟೋ ಸಲ ಊಟ ತಿಂಡಿ ಬಿಟ್ಟು ಅಂದರೆ ಎಲ್ಲೂ ಕೂಡ ನನ್ನನ್ನು ನಾನು ಬಿಟ್ಕೊಡ್ಲಿಲ್ಲ.
ಎಷ್ಟೇ ಕಷ್ಟ ಆದರೂ ಓಕೆ ಯು ಕ್ಯಾನ್ ಡೂ ಇಟ್ ರಾಧಾ ಅಂತ ಹೇಳಿಬಿಟ್ಟು ನನ್ನನ್ನು ನಾನೇ ಹೇಳ್ಕೊಂಡು ಹೋಗಿರುವಂಥದ್ದು. ನಾನು ಬರೀ ಆ್ಯಕ್ಟ್ರೆಸ್ ಆಗಿ ಅಂತ ಅಲ್ಲ ಸರ್, ನಾನು ಯಾವ ಮೀಡಿಯಾದಲ್ಲಿ ಯಾವ ಕೆಲಸ ಸಿಗುತ್ತೋ ಎಲ್ಲವನ್ನೂ ಮಾಡಿದ್ದೀನಿ. ಡಬ್ಬಿಂಗ್ ಆರ್ಟಿಸ್ಟಿಂದ ಹಿಡಿದು, ಸಿಂಗಿಂಗಿಂದ ಹಿಡಿದು, ಡ್ಯಾನ್ಸಿಂದ ಹಿಡಿದು, ಆ್ಯಕ್ಟಿಂಗ್ವರೆಗೂ ಆ್ಯಂಡ್ ಆ್ಯಂಕರಿಂಗ್ ಕೂಡ ಮಾಡಿದ್ದೀನಿ. ಚಂದನ ಟಿ ವಿಯಲ್ಲಿ ನ್ಯೂಸ್ ರೀಡರ್ ಆಗಿ ಕೂಡ ವರ್ಕ್ ಮಾಡಿದೆ ಸ್ವಲ್ಪ ದಿನ. ಆ್ಯಂಡ್ ಇದೆಲ್ಲ ಮಾಡ್ತಾ 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 ಬಂದವಳು ನಾನು. ಸೊ ನನಗೊಂದು ತುಂಬ ದೊಡ್ಡ ಆಸೆ ಇತ್ತು. ಸಿನಿಮಾದಲ್ಲಿ ನಾನು ಆಲ್ರೆಡಿ ಲೀಡಾಗಿ ಮಾಡಿದ್ದೆ, ಬಟ್ ಸೀರಿಯಲಲ್ಲಿ ಒಂದು ಸಲ ಲೀಡ್ ಆಗಬೇಕು ಅಂತ ಆಸೆ ಇತ್ತು. ಆ್ಯಂಡ್ ಅದನ್ನು ನಮ್ಮ ಸ್ವಪ್ನ ಕೃಷ್ಣ ಮ್ಯಾಮ್ ನನಗೆ ಆಸೆನ ಈಡೇರಿಸಿದ್ರು. ಸೊ ನಾನು ನನ್ನ ಭಾರ್ಗವಿ ಪಾತ್ರಕ್ಕೆ ಒಳ್ಳೆಯ ನ್ಯಾಯವನ್ನು ಒದಗಿಸ್ಕೊಡ್ತಾ ಇದ್ದೀನಿ ಅಂತ ನಾನು ಭಾವಿಸ್ತೀನಿ. ಸೊ ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ. ಹಾಗೆಯೇ ಈ ಒಂದು ಪಾತ್ರದಲ್ಲೂ ಕೂಡ ನಾನು ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದೀನಿ. ಈ ತಾಯಿ ಪಾತ್ರಕ್ಕೂ ಕೂಡ ಒಂದು ನ್ಯಾಯ ಒದಗಿಸಿದ್ದೀನಿ ಅಂತ ನಾನು ಭಾವಿಸ್ತೀನಿ. ಸಾಮಾನ್ಯವಾಗಿ ಒಂದು ಮಗುವಿನ ತಾಯಿ ಪಾತ್ರ ಮಾಡೋದು ಅಂತ ಬಂದಾಗ ರಿಜೆಕ್ಟ್ ಮಾಡೋದು ಇದೇ ಇರುತ್ತೆ. ಸೊ ನೀವು ಅಂಥದ್ರಲ್ಲಿ ಒಪ್ಕೊಳ್ಳೋ ಕಾರಣ ಏನು? ಸರ್, ಇದು ತಾಯಿ ಪಾತ್ರ, ತಾಯಿ ಅನ್ನೋದು ತುಂಬ ವೇಟೇಜ್ ಇರುವಂಥದ್ದು. ಸೊ ಅದನ್ನು ರಿಜೆಕ್ಟ್ ಮಾಡಬೇಕು ಅಂತ ನನಗೆಲ್ಲೂ ಅನಿಸ್ಲಿಲ್ಲ. ಒಬ್ಬ ನಟಿ ಅಂತ ಅಲ್ಲ, ಒಬ್ಬ ಆರ್ಟಿಸ್ಟ್ ಆಗಿ ಯಾವುದೇ ಒಂದು ಪಾತ್ರ ಕೊಟ್ಟರು ಮಾಡ್ತೀನಿ ಅನ್ನೋದು ನಮಗೆ ಕಾನ್ಫಿಡೆನ್ಸ್ ಇರಬೇಕು. ಅದನ್ನು ತಾಯಿ ಅಂತ ಬಂದಾಗ ಬರೀ ಏಜ್ ಆಗಿರೋರು ತೊಗೋಬೇಕು ಅಂತ ಆ ಥರದ್ದೇನೂ ಇಲ್ಲ. ಅಂದರೆ ಐಮ್ 25 ಬಟ್ ನನಗೆ ನನ್ನ ಮುಕ್ಕಾಲಷ್ಟು ಮಗ ಇದ್ದಾನೆ ಅಂತ ಅಂದಾಗ ನನಗೂ ಸ್ಟಾರ್ಟಿಂಗಲ್ಲಿ ಒಪ್ಕೊಳ್ಳೋಕೆ ಸ್ವಲ್ಪ ಭಯ ಆಯಿತು. ಬಟ್ ಸ್ಟೋರಿ ಆ್ಯಂಡ್ ಆ ಒಂದು ಕ್ಯಾರೆಕ್ಟರ್ನ ವೇಟೇಜ್ ನೋಡಿ ನಾನು ಈ ಪಾತ್ರವನ್ನು ಒಪ್ಕೊಂಡಿದ್ದು. ಆ್ಯಂಡ್ ಒಪ್ಕೊಂಡಿದ್ದ ತಕ್ಕನ ಹಾಗೆ ಇದು ಕೂಡ ಚೆನ್ನಾಗಿ ಬಂದಿದೆ. ಕ್ಯಾರೆಕ್ಟರು ಸಿನಿಮಾ ಚೆನ್ನಾಗಿ ಬಂದಿದೆ. ಸೊ ಅದೊಂದು ಕಡೆ ಪ್ರೌಡ್ ಫೀಲ್ ಇದೆ. ಆ್ಯಂಡ್ ಯಾಕೆ ಒಪ್ಕೋಬಾರ್ದು ಅನ್ನೋದು ಕೂಡ ನನಗಿತ್ತು. ಈಗ ಪಾತ್ರ ಚೆನ್ನಾಗಿದೆ ಅಂತ ಅಂದಾಗ ಮಾಡೋದ್ರಲ್ಲಿ ಹಿಂಜರಿಕೆ ಏನು?